ಇವೆಲ್ಲ ಹಾಕೋದು ನಾವು ಗೊಬ್ಬರಕ್ಕೆ. ಅವಾಗ ಎಷ್ಟು ದಿವಸಕ್ಕೆ ಬಿಡ್ಬೋದು ಆ ಗಿಡನ, ನುಗ್ಗೆ ಗಿಡನ? ಇಷ್ಟು ದಿನ ಅನ್ನೋದೇನಿಲ್ಲ, ಅದು ಲೈಫ್ ಲಾಂಗ್ ಬರ್ತಾನೆ ಇರ್ತದೆ. ಈಗ ನಾವು ಕಟ್ ಮಾಡ್ತಾ ಇರ್ತೀವಿ, ಚಿಗಿಡ್ಕೊಂಡ್ ಬರ್ತಾ ಇರ್ತದೆ. ಹೌದಾ? ಈಗ ನುಗ್ಗೆ ಇದೆ, ಈಗ ಎಲ್ಲ ತಂಗಿ ಹಾಕಿ ಇಲ್ಲೇ ನುಗ್ಗೆ ಗಿಡ ಇದೆ. ಇದೇನು ಮಾಡ್ತೀವಿ, ಹಿಂಗೆ ಹೋಗಿದೆಯಲ್ವಾ, ಹೂವು ಇದೆ ಅಂತ ಬಿಟ್ಟಿದ್ವಿ. ಹೂವು ಇಲ್ಲ ಅಂದ್ರೆ ಕಟ್ ಮಾಡಿ ಬಿಸಾಕ್ತಾ ಇದ್ವಿ. ಇದೇನಾಗ್ತದೆ, ಈ ಹೂವು ಇದ್ದಾಗ ನಾವು ಕಾಯಿ ಬರ್ತವೆ, ಕಿತ್ಕೊಂತೀವಿ, ಮತ್ತೆ ಆಮೇಲೆ ಕಟ್ ಮಾಡಿ ಇಲ್ಲೇ ಹಾಕ್ತೀವಿ. ಹಂಗೆ ಮರ ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಮರ ಇರುತ್ತೆ, ಯಾವಾಗಲೂ ಮರ ಇರುತ್ತೆ. ಈ ಮರ ನಾವು ತೆಗಿಯಲ್ಲ ನೋಡಿ, ಅದಾಗಲೇ ಅಲ್ಲಿ ಕಟ್ ಮಾಡಿ ಕಿತ್ಕೊಂಡ್ ಬರ್ತಾ ಇದೆ. ಇದರಿಂದ ಇನ್ನೊಂದು ಲಾಭ ಏನಂದ್ರೆ, ಇದು ಒಂದು ಗಿಲ್ಸಿಡಿಯ ಒಂದು, ಅಗಸೆ ಒಂದು. ಅಕ್ಷಯ ಹೇಳಿದ್ರು ಸರ್. ಜಾಸ್ತಿ ಜನ ಅಗಸೆ ಜಲ್ದಿ ಬೆಳೀತೈತೆ ಅಂತ ಹೇಳ್ತಾರೆ. ಈ ಅಗಸೆ, ಇದು ಗಿಲ್ಸಿಡಿಯ, ಈ ಮೂರು ಗಾಳಿಯಲ್ಲಿರೋ ನೈಟ್ರೋಜನ್ನ ಎಳ್ಕೊಂಡು ಭೂಮಿಯಲ್ಲಿ ಅವು ಬಚ್ಚಿಟ್ಕೊಂತಾರೆ. ಯಾವ್ದು ಹೇಳಿದ್ರೆ ಅದು? ಗಿಲ್ಸಿಡಿಯ. ಇಂಗ್ಲೀಷ್ ಅದು ಗಿಲ್ಸಿಡಿಯ ಅಂದರೆ ಗೊಬ್ಬರದ ಗಿಡ ಅಂತಾರೆ. ಇದೇನು ಮತ್ತೆ? ನಮ್ಮ ಹತ್ರ ಇದೆ, ಅಂದರೆ ನಾವು ಇದಕ್ಕೆ ಹಾಕಿಲ್ಲ, ನಾನೆಲ್ಲ ನುಗ್ಗೆ ಹಾಕಿದ್ದೀನಿ. ಓಕೆ, ಮಲ್ಟಿಪರ್ಪಸ್ ಇರಬೇಕು ಯಾವಾಗಲೂ, ನನ್ನ ಅಭಿಪ್ರಾಯ. ನುಗ್ಗೆ ಏನು ಸರ್, 4 ರೂಪಾಯಿ ಕೆಜಿ ಹೋಗಿತ್ತು ಸರ್ ಸೀಸನು. ಈಗ ನಾನು ನುಗ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಒಬ್ಬೊಬ್ರು ಗಿಲ್ಸಿಡಿಯ ಸೆಲೆಕ್ಟ್ ಮಾಡ್ಕೊತಾರೆ, ಒಬ್ಬೊಬ್ಬರು ಅಗಸೆ ಹಾಕ್ತಾರೆ. ಅಗಸೆ ಎಲ್ಲದಕ್ಕೂ ಒಳ್ಳೇದು ಬಿಡಿ. ಅಗಸೆ ಏನಂದರೆ ನೆಳ್ಳು ಬರ್ತೈತಿ, ಜಲ್ದಿ ಮೊದಲು ಗಿಡ ಬೆಳೆದಿರ್ತತೆ, ಎಲ್ಲ ನೆಳ್ಳು ಬಂದಿರ್ತತೆ ಅಂತ ಹಾಕ್ತಾರೆ. ನಾನೇನು ಹಾಕ್ತೀನಿ ಅಂದರೆ, ನುಗ್ಗೆ ಇದ್ರೆ ಸೊಪ್ಪು ನಾವು ಯೂಸ್ ಮಾಡ್ಕೊತೀವಿ, ಕಾಯಿ ಯೂಸ್ ಮಾಡ್ಕೊತೀವಿ. ಯಾವುದು ಬಂದಿಲ್ಲ ಅಂದರೆ ಗೊಬ್ಬರ ಆಯಿತು. ನಮಗೇನು ಎಷ್ಟು ಬೇಕೋ ಅಷ್ಟು. ಇದೆ ಸರ್, ಬಳ್ಳಿ ಸರ್ ಇದು ಇಳಿಯೋದಿಲ್ಲ.